ಎಸ್, ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣ. ಬಟ್ ಅದ್ರ ಮೊದಲು ಸ್ವಲ್ಪ ರಿಮೈಂಡ್ ಮಾಡ್ಕೊಂಡ್ರೆ, ನಾವು ಸ್ಟಾರ್ಟ್ ಮಾಡಿದ್ದು ಥಾಟ್ಸ್ ಇಂದ, ಆಮೇಲೆ ಫೀಲಿಂಗ್ಸ್ ವರ್ಕ್ ಮಾಡಿದ್ವಿ, ಮನಿ ಎನರ್ಜಿ ನೋಡಿದ್ವಿ, ಲೆಟ್ಟಿಂಗ್ ಗೋ ಪ್ರೊಸೆಸ್ ಕೂಡ ನೋಡಾಯ್ತು. ಮತ್ತೆ ಇವತ್ತು ಬಂದ್ಬಿಟ್ಟು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನದು ಅಂದ್ರೆ ಆಕ್ಷನ್ ಸ್ಟೆಪ್. ಅದು ಇಲ್ದೆ ನೀವೇನ್ ಕೆಲಸ ಮಾಡಿದ್ರು ಏನು ಆಗಲ್ಲ. ಫಸ್ಟ್ ಇಸ್ ಅಗೇನ್ ಆಕ್ಷನ್ ಸ್ಟೆಪ್ ಯಾವಾಗ ತಗೊಳ್ತೀವಿ? ಇದೆಲ್ಲ ಸ್ಟೆಪ್ಸ್ ಆದ್ಮೇಲೆನೆ ಆ ಆಕ್ಷನ್ ಸ್ಟೆಪ್ ತಗೊಂಡ್ರೆ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗುತ್ತೆ. ನೀವು ಎಷ್ಟು ಥಿಂಕ್ ಮಾಡಿದ್ರು, ಎಷ್ಟು ಫೀಲ್ ಮಾಡಿದ್ರು ಏನು ಬರಲ್ಲ ರಿಸಲ್ಟ್. ಆಕ್ಷನ್ ತಗೋಬೇಕು. ಸೊ ಎನರ್ಜಿ ಶಿಫ್ಟ್ ಮಾಡೋಣ. ಎಸ್ ಎಸ್ ಮಿಸ್ಟರ್ ಶಿವ, ನಿಮ್ಗೆ ಕಾಣಿಸಲ್ವಾ? ಅಥವಾ ಇಲ್ಲ, ಕೇಳಿಸ್ತಾ ಇಲ್ಲ? I'm just following. ಹಾ, ಫಾಲೋವಿಂಗ್. ಅರ್ಥ ಆಗತ್ತಾ Hello? ಕನ್ನಡನು? ಎಸ್ ಹೇಳಿ. Yeah, I'm following, but only thing I don't understand Hindi. Oh, you are not from the Kannada background. He's saying he can't understand Yeah. Hindi. नहीं रे, he cannot understand English करके लगा मुझे. It's fine. No, Okay, I can't understand so English, but I can't understand the Malayalam much. It's a bit She's high. speaking. No, she's speaking Kannada. Kannada. Okay. this is a Kannada program. Okay, Yes. thank you. Yeah. Your Kannada looks like Malayalam. ಹಂಗೆ ಅದು. People who don't know all the South languages are same ಅಂತ. Hubli Kannada. Yeah. Hubli Kannada. Malayalam, every language is going to be same. Yes. I'll play music No ಹಾಕ್ತೀನಿ problem. so that music play ಮಾಡೋಣ. One second. ಹಾಕ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಬಟ್ ಎನರ್ಜಿ ಶಿಫ್ಟಿಂಗ್ ನಾವು ಇವತ್ತು ಬೇರೆ ತರ ಮಾಡೋಣ. ಓಕೆ, ನಿಮ್ಗೆ ಕಂಫರ್ಟೇಬಲ್ ಇಲ್ಲ ಅಂದ್ರೆ ಇದು ವಿಡಿಯೋ ಆನ್ ಮಾಡ್ಕೋಬೇಡಿ, ನನಗೂ ಗೊತ್ತಿಲ್ಲ. ಓಕೆ, ನನಗೂ ಫಸ್ಟ್ ಟೈಮ್ ಇವತ್ತು. ಸೊ ಯು ಕ್ಯಾನ್ ಮೇಕ್ ದ ಮೂವ್ ದ ಹ್ಯಾಂಡ್ಸ್ ಟು ಶಿಫ್ಟ್ ದ ಎನರ್ಜಿ. Sexy and I know it. DJ, brother. DJ, Vinod. ಕುಣಿಬಹುದು. ಕ್ಯಾಮ್ರಾ ಎನಿವೆ ಆಫ್ ಇಟ್ಟಿದ್ದೀರಾ?
ಎಸ್ ನಾವು ಸ್ಟಾರ್ಟ್ ಮಾಡೋಣ. ವೇಟಿಂಗ್ ಫಾರ್ ಓಕೆ so many people confirmed today. ಯಾಕೆ ಜಾಯಿನ್ ಆಗಲಿಲ್ಲ? Yes, we'll start the meditation. Make your back straight. Gently close your eyes. Yes. Deep breathe. ತೆಗೆದುಕೊಂಡು ನಿಧಾನವಾಗಿ ಬಿಡಿ. ಹಾರ್ಟ್ ಅಬ್ಸರ್ವೇಷನ್ ಇಟ್ಕೊಳ್ಳಿ. ಯಾವ ತರ ಫೀಲಿಂಗ್ ಇದೆ? ರಿಲೀಸ್ ಆಗಿ ಕಾಮ್ ಆಗಿದೆಯಾ ಅಥವಾ ಡ್ಯೂರಿಂಗ್ ದ ಡೇನೆ ಇವತ್ತು ತುಂಬಾ ಸ್ಟ್ರೆಸ್ ಇತ್ತಾ? ಅಬ್ಸರ್ವ್ ಜಸ್ಟ್ ದ ಫೀಲಿಂಗ್. ಒಂದು ಸ್ಟ್ರಾಂಗ್ ವರ್ಷನ್ ಇದೆ ಒಳಗೆ ವಿಚ್ ಇಸ್ ಗಿವಿಂಗ್ ಯು ಸಮ್ ಗೈಡೆನ್ಸ್ ಅಬೌಟ್ ಹೌ ಇಸ್ ಇಟ್ ಎಕ್ಸಾಕ್ಟ್ಲಿ ಯು ಆರ್ ಫೀಲಿಂಗ್ ರೈಟ್ ನೌ. Take again a deep in breath and release. ಕಾಮ್ ಆಗಿ ಫೀಲ್ ಆಗ್ತಾ ಇದೆ, ಒಂಥರ ಖುಷಿ ಆಗಿದೆ, ರಿಲ್ಯಾಕ್ಸ್ ಅನಿಸ್ತಾ ಇದೆ. ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ತರ ರಿಲ್ಯಾಕ್ಸ್ ಇರುವಾಗ ಮೈಂಡ್ ಕಾಮ್ ಆಗಿರುತ್ತೆ, ಬಟ್ ಸಡನ್ಲಿ ಏನೋ ನೆನಪು ಬರುತ್ತೆ. ಮೈಂಡ್ ಮತ್ತೆ ಎಲ್ಲೋ ಹೋಗುತ್ತೆ, ಮತ್ತೆ ವಾಪಸ್ ತರಬೇಕಾ ಮೈಂಡ್ನ. ಅದು ಮಾಡೋದಕ್ಕೆ ಡೀಪ್ ಇನ್ ಬ್ರೀದ್ ಇನ್ ಮಾಡ್ಕೋಬೇಕು. ಬ್ರೆತ್ ಕಡೆ ಲಕ್ಷ್ಯ ಕೊಟ್ರೆ ಮೈಂಡ್ ಎಲ್ಲಿ ಹೋಗಿರುತ್ತೋ ತಿರ್ಗಾ ವಾಪಸ್ ಬರುತ್ತೆ. ನನ್ನ ಜೊತೆ ರಿಪೀಟ್ ಮಾಡಿ. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಫೀಲ್ ಮಾಡ್ಕೊಂಡು ಹೇಳಿ ಆ ಕಾನ್ಫಿಡೆಂಟ್ ವರ್ಡ್ನ. ನಾನು ಬೋಲ್ಡ್ ಆಕ್ಷನ್ ತೆಗೆದುಕೊಳ್ತೀನಿ. ನಾನು ಫಿಯರ್ಲೆಸ್ ಆಗಿದ್ದೀನಿ. ನಾನು ನನ್ನ ಗೋಲ್ಸ್ ಅಚೀವ್ ಮಾಡ್ತೀನಿ. ನಾನು ಎವ್ರಿ ಆಕ್ಷನ್ ಕರೆಕ್ಟ್ ಆಗಿ ತಗೊಳ್ತೀನಿ. ಫೀಲಿಂಗ್ ಬರಲಿ. ನೀವು ಯಾವುದು ಆಕ್ಷನ್ ತಗೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಫ್ರಮ್ ಸಮ್ ಟೈಮ್, ಆ ಆಕ್ಷನ್ ತಗೊಳ್ಳೋದನ್ನ ನೋಡಿ. ನೀವು ಆ ಆಕ್ಷನ್ ತಗೊಂಡ್ಬಿಟ್ಟಿದ್ದೀರಾ ಅಂಡ್ ಅದ್ರದ್ದು ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಚಿಕ್ಕದಾಯ್ತು ದೊಡ್ಡದಾಯ್ತು ಡಸಂಟ್ ಮ್ಯಾಟರ್. ಆ ಆಕ್ಷನ್ ತಗೊಂಡಿದ್ದು ಆ ರಿಸಲ್ಟ್ನ ಅನೌನ್ಸ್ ಮಾಡಿ ಎಲ್ಲರಿಗೂ. ಏನಾಯ್ತು ಗೊತ್ತಾ, ನಾನು ಇದು ತಗೊಳಕ್ಕೆ, ಈ ಆಕ್ಷನ್ ಸ್ಟೆಪ್ ತಗೊಳಕ್ಕೆ ತುಂಬಾ ದಿವಸದಿಂದ ವೇಟ್ ಮಾಡ್ತಾ ಇದ್ದೆ. ಅದು ತಗೊಂಡ ತಕ್ಷಣನೇ ನನಗೆ ಈ ರಿಸಲ್ಟ್ ಬಂದ್ಬಿಡ್ತು. See yourself announcing this to everyone that you have achieved this goal. Very, very powerful. Until and unless you have taken this action step, this result was not possible. And this result is giving you really confidence. See yourself being happy, expressing this feeling, calling to your known people,
repeatedly saying that achievement of yours. And this was you who were waiting. With a big smile, with a deep breath in, gently open your eyes. Observe your this feeling now. Express that yourself. Feel that more and more. As many times you feel it, it gives you that happiness inside. And this is the moment where you need to spend more time. Hello, everyone. Yes, I'm keeping the live of video today now for the YouTube. ಸೊ ಯಾಕೆ ಜನರು ಆಕ್ಷನ್ ತಗೊಳ್ಳೋದಿಲ್ಲ? ಈ ಪ್ರಶ್ನೆಗೆ ಆನ್ಸರ್ ಮಾಡ್ಕೊಳ್ಳೋಣ. ಒಂದು ಸಿಂಪಲ್ ಯಾಕೆ ಅಂತ ಜಸ್ಟ್ ಥಿಂಕ್ ಅಂಡ್ ಸಿ ವೈ. ಯಾಕೆ ನಾವು ಆಕ್ಷನ್ ಸ್ಟೆಪ್ ತಗೊಳ್ಳಲ್ಲ? ನಿಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಆದ್ರೂ ಆ ಸ್ಟೆಪ್ ತಗೊಳ್ತಾ ಇರಲ್ಲ ನಾವು. ರೀಸನ್ ಇಸ್, anybody wants to say? Fear of failure. ಭಯ. ಭಯ. ಆ ಭಯ ಒಂದು ದಿವಸದ್ದು 2 ದಿವಸದ್ದು ಅಲ್ಲ. ಆ ಭಯ ಬಂದ್ಬಿಟ್ಟು ಡೀಪ್ ಆಗಿದೆ. ಅದು ನೆಕ್ಸ್ಟ್ ಸ್ಟೆಪ್ ತಗೊಳಕ್ ಕೊಡಲ್ಲ. ಬರೋಷ್ಟು ಇಮಿಡಿಯೇಟ್ ಒಂದು ಸ್ಮಾಲ್ ಸ್ಟೆಪ್ ಮಾಡಕ್ ಕೊಡ್ತಾ ಇರಲ್ಲ. ನಾನ್ ತಪ್ಪಿಬಿಟ್ರೆ, ನಾನ್ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ, ಅಥವಾ ನಾನ್ ಮಾಡಿದ್ದನ್ನ ತಪ್ಪಿದೆ ಅಂತ ಎಲ್ಲರೂ ನನಗೆ ಬೈದ್ರೆ, ಎಷ್ಟು ಕಾನ್ಶಿಯಸ್ ಆಗ್ಬಿಡ್ತೀವಿ ಅಂದ್ರೆ ಆ ಆಕ್ಷನ್ ಸ್ಟೆಪ್ ತಗೊಳಕ್ಕೆ ಆಗಲ್ಲ. ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗ್ಬಿಡತ್ತೆ. ಇರ್ಲಿ, ಪರ್ಫೆಕ್ಟ್ ಟೈಮ್ ಬರ್ಲಿ, ಪರ್ಫೆಕ್ಟ್ ಪ್ಲಾನ್ ಮಾಡೋಣ ಅಂದ್ರೆ ರಿಸಲ್ಟ್ ಕರೆಕ್ಟ್ ಆಗಿ ಬರುತ್ತೆ. ಸುಮ್ನೆ ನಾನು ಅರ್ಜೆಂಟ್ ಪಡ್ತಾ ಇದ್ದೀನಿ. ಎಲ್ಲ ಆರ್ ಬ್ಯಾಕ್ ವರ್ಕ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಮೈಂಡ್. ಕಾನ್ಫಿಡೆನ್ಸ್ ಆಕ್ಷನ್ ತಗೊಂಡ್ಮೇಲೆ ಬರುತ್ತೆ. ನಾವ್ ಅನ್ಕೋತೀವಿ ನಾನು ಕಾನ್ಫಿಡೆಂಟ್ ಆದ್ಮೇಲೆ ಆಕ್ಷನ್ ತಗೊಳ್ಳಿ ಅಂತ. ಚಿಕನ್ ಅಂಡ್ ದಿ ಎಗ್, ದ ಸ್ಟೋರಿ ಇಸ್ ಸೇಮ್. ಆಕ್ಷನ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬೇಡ. ಆ ಚಿಕ್ಕ ಆಕ್ಷನ್, ಇಟ್ಸ್ ಓಕೆ. ಫೇಲ್ ಆಗೋದಕ್ಕಾದ್ರೂ ಆ ಆಕ್ಷನ್ ಮಾಡಬೇಕು. ಆ ಫೇಲ್ ಆಗೋದಕ್ಕೂ ಆ ಆಕ್ಷನ್ ಮಾಡ್ತೀವಲ್ಲ, ನಾವು ಪ್ರಿಪೇರ್ ಇದ್ರೆ ಫೇಲ್ ಆಗಕ್ಕೆ, ವಿ ವಿಲ್ ಡೆವಲಪ್ ದ ಕಾನ್ಫಿಡೆನ್ಸ್. ಯಾಕಂದ್ರೆ ನಾವು ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಇಂದ ಮಾಡಲ್ಲ. That small action, that small result increases huge confidence in us. Then we will get into the next bigger action. Then we can expect at least the bigger result. Can you guys relate this? Because previously we would have done somewhere in our life all these things. We have an experience. We know about this. ಇಟ್ಸ್ ನಾಟ್ ದಟ್ ನಾನು ಇವತ್ತೇ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತನೂ ಏನಿಲ್ಲ. ಎಲ್ಲರಿಗೂ ಎಲ್ಲ ಗೊತ್ತಿರೋ ಮಾತೇ ಇದು. ನೀವು ಸುಮ್ಮನೆ ಕಾಯ್ತೀರಾ ಅಂದ್ರೆ ಲೈಫ್ ಚೇಂಜ್ ಆಗಲ್ಲ. ನೀವ್ ಮೂವ್ ಆದ್ರೇನೆ ಲೈಫ್ ಮೂವ್ ಆಗುತ್ತೆ. ಆಕ್ಷನ್ ಇಸ್ ದ ಬ್ರಿಡ್ಜ್ ಬಿಟ್ವೀನ್ ಯುವರ್ ಡ್ರೀಮ್ ಅಂಡ್ ದಿ ರಿಯಾಲಿಟಿ. ನೀವು ಪರ್ಫೆಕ್ಟ್ ಆಗ್ಬೇಕು, ಅವಾಗ ನಾನು ಪರ್ಫಾರ್ಮೆನ್ಸ್ ಮಾಡಬೇಕು, ನೋ ಯೂಸ್. ಸ್ಟಾರ್ಟ್. ಇಟ್ಸ್ ಓಕೆ ಇಫ್ ಯು ಆರ್ ಇನ್ ಅ ಲರ್ನಿಂಗ್ ಸ್ಟೇಜ್, ಪರವಾಗಿಲ್ಲ. ಲರ್ನ್ ಮಾಡ್ತಾ ಮಾಡ್ತಾನು ತುಂಬಾ ಮಾಡ್ಬೋದು. ಓನ್ಲಿ ದಟ್ ಗ್ರೋತ್ ಆಗತ್ತೆ. ಆ ಗ್ರೋತ್ ಕೂಡ ಅವಾಗೇ ಸಿಗೋದು. ಜೆಂಟ್ಲಿ ಮಗೇನ್ ಕಣ್ಮುಚ್ಚಿ. ನೀವು ಕಾನ್ಫಿಡೆಂಟ್ ಆಗಿ ಆಕ್ಷನ್ ತಗೊಳ್ತಿದ್ದೀರಾ? ಆ ಆಕ್ಷನ್ ಅಲ್ಲಿ ಏನು ಫಿಯರ್ ಇಲ್ಲ.
ಆ ಆಕ್ಷನ್ ಅಲ್ಲಿ ಏನು ಡೌಟ್ ಇಲ್ಲ. ಬೋಲ್ಡ್ ಆಗಿದ್ದೀರಾ, ಸ್ಟ್ರಾಂಗ್ ಫೀಲಿಂಗ್ ಮಾಡ್ತಾ ಇದ್ದೀರಾ, ಶೋರ್ ಆಗಿದಾರ ನಾನು ಈ ಆಕ್ಷನ್ ತಗೊಂಡಿರೋದ್ರಿಂದ ನನಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ನಿಮ್ ಗೋಲ್ ಇಸ್ ಲೈಕ್ ಕ್ಲಿಯರ್ಲಿ ಕಾಣಿಸ್ತಾ ಇದೆ. ಕಂಪ್ಲೀಟ್ಲಿ ಇಂಟ್ಯೂಷನ್ ಬರ್ತಾ ಇದೆ, ಫೀಲಿಂಗ್ ಬರ್ತಾ ಇದೆ. Get into that mode, deep, which is really giving you that ಆಗತ್ತೆ, ನಾನು ಮಾಡಬಹುದು, ಇದು ಈಸಿ ಆಗಿದೆ, ಆಕ್ಚುಲಿ ಈಸಿ ಆಗಿದೆ. ಫೀಲ್ ಕಂಫರ್ಟಬಲ್ ಅಂಡ್ ಈಸಿನೆಸ್. ದಿಸ್ ಇಸ್ ಸೋ ಪವರ್ಫುಲ್. ಆ ಎನರ್ಜಿ ಬಂದ್ಬಿಟ್ಟು ಕ್ರಿಯೇಟ್ ಆಗ್ತಾ ಇದೆ, ಜನರೇಟ್ ಆಗ್ತಾ ಇದೆ ನಿಮ್ಮೊಳಗೆ. Come into the gratitude mode. Thank you. Thank you, Divine. Making me see this shift energy within me. ನಂದು ಈ ಪವರ್ಫುಲ್ ಎನರ್ಜಿ ನನ್ನ ಹತ್ರ ಇದೆ ಅಂತಾನೆ ನನಗೆ ಗೊತ್ತಾಗ್ತಾ ಇದೆ. ಆ ಗ್ರಾಟಿಟ್ಯೂಡ್ ಅಲ್ಲಿ ಬನ್ನಿ. And the minute when you are trying to see yourself being so powerful, ನಾನು ಎಷ್ಟು ಪವರ್ಫುಲ್ ಆಗಿದ್ದೀನಿ ಅನ್ನೋದನ್ನ ನಿಮ್ಗೆ ಈಗ ಕಾಣಿಸ್ತಾ ಇದೆ. ಆ ಪವರ್ಫುಲ್ ಬೀಯಿಂಗ್ ಆಫ್ ಯೋರ್ ಸೆಲ್ಫ್ can take the much bigger decisions. The person with the lack, with the doubt, with the fear cannot take those powerful decisions. That is the future version you need to become. And that is the process we are getting into. ಆ process ಮಾಡೋದಕ್ಕೆ ರೆಗ್ಯುಲರ್ ಶಿಫ್ಟ್ ಆಗ್ತಾ, ಎನರ್ಜಿ ಬೀಯಿಂಗ್ ಅವೇರ್ ಆಗ್ತಾ, ಆಕ್ಷನ್ಸ್ ತಗೊಳ್ತಾ ಕಂಟಿನ್ಯೂ ಮಾಡ್ಬೋದು ನಾವು. And this is the process which we will be continuing to learn again. And you need to be aware about. ಇಲ್ಲಿ ಕುತ್ಕೊಂಡು ನಾನು ಡೈರೆಕ್ಷನ್ ಕೊಟ್ಟಿರೋ ತರ ನೀವು ಮಾಡ್ತಾ ಹೋದಂಗೆ, ವಾಟ್ ಇಸ್ ದಟ್ ಇನ್ಸೈಡ್ ಫೀಲಿಂಗ್? ಜಸ್ಟ್ ಡೋಂಟ್ ಥಿಂಕ್ ವಿತ್ ದ ಮೈಂಡ್. ಡೋಂಟ್ ಥಿಂಕ್ ವಿತ್ ದ ಮೈಂಡ್. ಅಬ್ಸರ್ವ್ ಯುವರ್ ಬಾಡಿ ಫೀಲಿಂಗ್ಸ್. What is your body guiding you? Body is making you feel something. There is which part of the body is telling you what? Observe that. Because that something is there very deep inside you. ನಮ್ದು ಬಾಡಿ, ನಮ್ಗೆ ಇಂಟ್ಯೂಷನ್ಸ್ ಬರ್ತಾ ಇರುತ್ತೆ. ನಾವು ಮಾಡ್ತಾ ಇರೋ ಕೆಲಸಗಳಿಗೆ, ನಾನು ಮಾಡ್ತಾ ಇರೋದು ಇದು ಕರೆಕ್ಟ್ ಆಗಿದೆ ಅನ್ನೋದಕ್ಕೆ ಎಲ್ಲ ಕಡೆಯಿಂದನೂ ನನಗೆ ಸಿಗ್ತಾ ಇರುತ್ತೆ ಕನೆಕ್ಷನ್ಸು. ಬಟ್ ನನಗೆ ಆ ನಂದು ಬಾಡಿಯಲ್ಲಿ ಬರ್ತಾ ಇರೋ ಕನೆಕ್ಷನ್ಸ್ ತಿಳ್ಕೊಳ್ಳೋಕ್ಕಿಂತ ನನ್ನ ತಲೆ ಒಂದು ಮಂಕಿ ಇದೆ ಅಲ್ಲ, ಈ ಮಂಕಿ ನನಗೆ ಎಲ್ಲ ಡಿಸಿಷನ್ಸ್ ಮಾಡಕ್ಕೆ, ಕೆಲಸಗಳು ಕರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೇನೆ ಡೌಟ್ ಬರ್ಸುತ್ತೆ. ದೋ ನಂದು ಇಂಟ್ಯೂಷನ್ ಹೇಳ್ತಾ ಇದೆ ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಹೇಳಿದ್ದೀನಿ, ಇದು ನಾನು ಈ ಡಿಸಿಷನ್ ನಿಂದ ನಂದು ಏನು ತಪ್ಪಲ್ಲ, ನಾನು ಕರೆಕ್ಟ್ ರಿಸಲ್ಟ್ ನೋಡ್ತೀನಿ ಅಂತಾನು ಕಾನ್ಫಿಡೆನ್ಸ್ ಬಂದಿದೆ. ಬಟ್ ಈ ಮೈಂಡ್ ಇದೆಯಲ್ಲ, ಲಾಸ್ಟ್ ಟೈಮ್ ಏನೋ ತಪ್ಪು ಮಾಡಿರ್ತೀನಲ್ಲ, ಅದು ನೆನಪು ಬರ್ತಾ ಇರುತ್ತೆ. ನೆನಪು ತಂದು ನಿಮ್ಗೆ ನೆನಪಿದೆಯಾ, ಯು ಡಿಡ್ ದಿ ಸೇಮ್ ಥಿಂಗ್ ಲಾಸ್ಟ್ ಟೈಮ್, ಯು ರಿಮೆಂಬರ್? Again you will do the same stupid mistake and you will get the shoutings. ಒಂದು ಕಿಡಿ ಬಿಡತ್ತೆ ಅದು. ಅದು ಬಿಟ್ಟ ತಕ್ಷಣ ಮತ್ತೆ ಅದೇನು ಆಕ್ಷನ್ ಸ್ಟೆಪ್ ತಗೊಳ್ಳಿದಿತ್ತು ಅದು ಮತ್ತೆ ಸ್ಲೋ ಆಗುತ್ತೆ, ಮತ್ತೆ ಹೋಲ್ಡ್ ಆನ್ ಆಗುತ್ತೆ. ಸೊ ದರ್ ಇಸ್ ಅ ಸೆಲ್ಫ್ ಅಂತೂ ಬರ್ತಾ ಇರಲ್ಲ. ಈ ತರ ಕನೆಕ್ಟ್ ಆಗ್ಬಿಟ್ಟು ಎಲ್ಲಿಂದ ಬರ್ತಾ ಇದೆ ಅದು ಫುಸ್ ಆಗತ್ತೆ. ಈ ಕಂಪ್ಲೀಟ್ಲಿ ಆ ಮೈಂಡ್ ನ ಕೇಳಬಾರ್ದು. ನಾನು ನನ್ನ ಬಾಡಿದೊಂದೇ ಕೇಳ್ಕೊಂಡು ನಾನು ಡಿಸಿಷನ್ ತಗೋಬೇಕು ಅಂತ ಮಾಡಿದ್ರೆ ಯು ವಿಲ್ ಸ್ಟಾರ್ಟ್ ಆಕ್ಚುಲಿ ಬಿಕಮಿಂಗ್ ಮೋರ್ ಕಾನ್ಫಿಡೆಂಟ್ ವೆನ್ ಯು ಫೇಲ್ ಆಲ್ಸೋ ಆರ್ ವೆನ್ ಯು ಡೂ ಆಲ್ಸೋ. Because you need to take certain decision based on your body or intuition, what is coming to you. Only then you will see some results. How many of you are connecting this? Can you connect this? Are you able to resonate? So this is basically what I'm trying to help you understand about your own connection, what we believe in the God or what we believe the divine, because that is also inside us only.
That is also we only. That is the energy what we are trying to connect. So this becomes so powerful for you that every problem will start becoming very small for you. ಚಿಕ್ಕದಾಗ್ಬಿಡತ್ತೆ ಆಮೇಲೆ ಪ್ರಾಬ್ಲಮ್. You really don't need to handle everything with this monkey mind, because fight ಆಗತ್ತೆ ಈ monkey mind directions ನಾವು ತಗೊಳ್ತಾ ಹೋದಂಗೆ. So every small action step is important. ಇವಾಗ each one of you are going to write one action step. ಈ ವಾರದ್ದು ಮಾಡಿರೋ ಎಲ್ಲ ಕೆಲಸದನ್ನ what we did the thoughts, to clear our thoughts. Then we observed our feelings, what we worked upon. Then we worked upon the money energy, observed our money energy ಯಾವ ತರ ಇದೆ ಅಂತ. Then we worked upon the letting go process. ನಿನ್ನೆ ಮಾಡಿದ್ದು letting go process. ಇವತ್ತು ಬಂದ್ಬಿಟ್ಟು very important. End of the week we have to focus for our action step. ಆ action step ಸಲುವಾಗಿ you have a pen and book right now. Take a pen and book, write one action step. One action step tomorrow, what you will take, where you have a result before Monday. Just 3 days only. One action step which can help you to make you believe your own this decision, what action, what you're taking, to give you the confidence that yes, I can do this. Yes, all of you who are here online, just go make an action step of yourself. Thank you so much for joining. And please, you will find the link in the YouTube, my channel, and you can join the WhatsApp. You can continue to be online with me for 9 to 9:30 from Monday to Friday. Thank you so much. Take that strong one decision. Simple. I will start walking, or I will get up from tomorrow at this time, and this much of meditation I will do. I don't know what is you were looking from some time. What is that you were thinking a lot and you never done it? Do that one thing like that and get into that one, because that is where the confidence will come to you. ಶೇರ್ ಮಾಡಕ್ ಇಷ್ಟಪಡ್ತೀರಾ? ಇದೇನ್ ಬರುತ್ತೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ನಿನಗೆ ಪ್ರಾಮಿಸ್ ಮಾಡ್ಬಿಟ್ಟು ಆ ಆಕ್ಷನ್ ಸ್ಟೆಪ್ ಅಲ್ಲಿ ಬರಿತಾ ಇದೀಯಾ, ಬಟ್ ಎಲ್ಲರಿಗೂ ಹೇಳಿದ್ಮೇಲೆ ಇನ್ನೂ ನೀನ್ ಫಾಲೋ ಮಾಡ್ಕೋಬೇಕು. ಅದನ್ನ ಮಂಡೇ ಬಂದ್ಬಿಟ್ಟು ರಿಸಲ್ಟ್ ಹೊಳ್ಬೇಕು. Whoever is ready to do that kind of a confidence, please share. If you're not comfortable, it's okay. I'm not going to force, but get into that. ಆ ತರ ಸಪೋರ್ಟ್ ಸಿಗತ್ತೆ if you want that. ಯಾಕಂದ್ರೆ ನೀವು ಎಲ್ಲರಿಗೂ ಪ್ರಾಮಿಸ್ ಮಾಡ್ತಾ ಇದ್ದೀರಾ ಇಲ್ಲಿಗ. ಸೊ ಈಚ್ ಅದರ್ ಬಿಕಮ್ಸ್ ದಿ ಅಕೌಂಟಬಲ್. ಒಂದಕ್ಕೊಂದು ಅಕೌಂಟಬಲ್ ಸಿಗ್ತೀವಿ. ಆಮೇಲೆ ದೆನ್ ಯು ವಿಲ್ ಮೇಕ್ ಶೋರ್ ಕೆ ಎಸ್ ನಾನು ಮಾಡ್ತೀನಿ ಇದನ್ನ ಅಂತ. ಅಷ್ಟೇ ಆ ತರ ಯಾವ್ದಾದ್ರು ಇದ್ರೆ ಅದು ಆಯ್ತು. ಅಥವಾ ಸಮಥಿಂಗ್ ಪರ್ಸನಲ್ ಇದ್ರೆ ಬಿಟ್ಬಿಡಿ. ಸಮಥಿಂಗ್ ಅದರ್ ದೆನ್ ದಾಟ್ ಯು ವಾಂಟ್ ಟು ಟೇಕ್ ದಟ್ ಆಕ್ಷನ್, ಅದು ಹೇಳ್ಬೋದು. ಆಯ್ತಾ? ಡನ್. ಶೇರ್ ಮಾಡೋದಿದ್ರೆ ಹೇಳಿ, ಇಲ್ಲಾಂದ್ರೆ ಇಟ್ಸ್ ಓಕೆ. ಫೀಲ್ ಕಂಫರ್ಟಬಲ್, that's it. No force. Okay, I will share Nandu. I'm been waiting from one strictly decision for next from Monday to next Friday tak. I'm going to completely skip my dinner. I'm not going to have my dinner. ಇದು ಮಾಡ್ಬೇಕಾಗಿದೆ, ನಾನು ಮಾಡ್ತಾನೆ ಇದ್ದೀನಿ.
2 ದಿವಸ ಮಾಡಿದ್ರೆ ಮತ್ತೆ 3rd ಡೇ ಮತ್ತೆ ಊಟ ಮಾಡಿರ್ತೀನಿ. ಸೊ ಆಲ್ ದ 5 days ಐ ಆಮ್ ನಾಟ್, ಅಥವಾ ಈ 3 days ಇಂದಾನೇ ಮಾಡ್ತಾ ಬರ್ತೀನಿ ಈಗ. Saturday, Sunday ಮಾಡಿ, Monday ಐ ವಿಲ್ ಟೆಲ್ ಯು. Just 2 days to definitely I will do, but I will continue. ಡಿನ್ನರ್ ಮಾಡಲ್ಲ. ಯಾರಾದ್ರೂ ಅಕೌಂಟಬಲ್ ಬೇಕು. ಮತ್ತೆ ಸೆಲ್ಫ್ಗೆ ಬೇಕದು. ನಾನು ಅದು ಮಾಡಿದ್ರೆ ನಿಮ್ಗೆ ಹೇಳಕ್ಕೂ ನನಗೆ ಕಾನ್ಫಿಡೆನ್ಸು, ಆಮೇಲೆ ನನ್ನ ಮೇಲೆ ನನಗೆ ವಿಶ್ವಾಸ ಬರುತ್ತೆ. ನನ್ನ ಮೇಲೆನೆ ನನಗೆ ವಿಶ್ವಾಸ ಬೇಕು. ಆಕ್ಚುಲಿ ಕ್ಯಾನ್ ಯು ಸಿ ದಿಸ್ ಹೌ ಡೀಪ್ ವಿ ಆರ್? ನನ್ನ ಮೇಲಿಂದು ವಿಶ್ವಾಸ ನಾನು ಕಳ್ಕೊಂಡಿದ್ದೀನಿ. ಹೇಳ್ತಾ ಬರ್ತಾ ಇದ್ದೀನಿ, ಮಾಡಿಲ್ಲ ಅದಕ್ಕೆ. ಎಸ್, ಮುಂಚೆ ನಾನು 4:30 ಎದ್ದೊಳ್ಬಿಟ್ಟು ಮೆಡಿಟೇಷನ್ ಮಾಡ್ಬೇಕಂತ ತುಂಬಾ ಮಾಡ್ತಾ ಇದ್ದೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಎನರ್ಜಿ ಇತ್ತು, ಫೀಲ್ ಆಗ್ತಾ ಇತ್ತು. ಐ ವಾಸ್ ಲೈಕ್ ಇನ್ ಹೈ ಗುಡ್ ಸ್ಟೇಟ್. ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಸೋಂಬೇರಿತನ ಬಂತು. ಇವತ್ತು ನಾಳೆ ಫ್ರಮ್ ಪಾಸ್ಟ್ 3 months ಐ ಆಮ್ ಮೇಕಿಂಗ್ ದಿಸ್ ಡಿಸಿಷನ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಬಟ್ ಸ್ಟಿಲ್ ನಾಟ್ ಹ್ಯಾಪನಿಂಗ್. ಓಕೆ. ಸೊ ಆಕ್ಷನ್ ಸ್ಟೆಪ್ ತಗೋತಾ ಇದೀಯಾ? ಇವತ್ತಿಂದ ತಗೋತೀನಿ, ನಾಳೆ ಎದ್ದೊಳಕ್ಕಾಗುತ್ತೆ ನೋಡೋಣ. No, not like that. Your sentence has to be different. Very important, the words. Words has its own power. ನಾಳೆಯಿಂದ I will get up Saturday, Sunday, Monday. ಆಮೇಲೆ ಮಂಡೇ ಸಾಯಂಕಾಲ ಯು ನೀಡ್ ಟು ಶೇರ್. ಎಸ್, ನಾನು ಎದ್ದಿದ್ದೆ ಅಂತ ಶೇರ್ ಮಾಡಬೇಕು. ಇಫ್ ಯು ರಿಯಲಿ ಆರ್ ಕೀನ್ ಅಬೌಟ್ ಇಟ್, ಮಾಡ್ಲೇಬೇಕು ಅಂತ ನಿನ್ ಕಡೆ ಅದು ಇದೆ ಅಂದ್ರೆ ಇಟ್ಸ್ ಓಕೆ. ಅದರ್ವೈಸ್ ಬಿಕಾಸ್ ಅದು ಹಿಂಗೆ ಇರೋದದು ಹಂಗೆ ಇರುತ್ತೆ, ಅದು ನಿಲ್ಲೋದೇ ಇಲ್ಲ ಸ್ಟ್ರಾಂಗ್ ಆಗಿ. ಅದು ತುಂಬಾ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡ್ರೇನೆ ನಿಲ್ಲಕ್ಕಾಗೋದು. ಸೆಂಟೆನ್ಸ್ ಹ್ಯಾಸ್ ಟು ಬಿ ಕಿ ಐ ಆಮ್ ಗೋಯಿಂಗ್ ಟು ಗೆಟ್ ಅಪ್ 4:30 in the morning, Saturday, Sunday, Monday also, and I will share this experience on Monday night ಅಂತ. ಅಷ್ಟು ಧೈರ್ಯ ಇದೆಯಾ? ಇಲ್ಲಲ್ಲ. ಸೊ this is where we are. This is how is our mind. ಇದೇ ತರ ಆಗ್ಬಿಟ್ಟು ಇಟ್ ಈಸ್ ಸಮಥಿಂಗ್, ಎವ್ರಿ ಸ್ಮಾಲ್ ಥಿಂಗ್ಸ್ ಅಚೀವ್ ಮಾಡೋದಕ್ಕೆ ನಮ್ಗೇನೆ ನಮ್ಮ ಮೇಲೆ ಡೌಟ್ ಇದೆ. ಬೇರೆ ಯಾರು ವಿಶ್ವಾಸ ಮಾಡ್ತಾರೆ? ಇದೇ ತರ ನಡೀತಾ ಇದೆ ಲೈಫ್. ಸೊ ನಾನು ಒಂದು ಅನೌನ್ಸ್ ಮಾಡಬೇಕು. ಕಮಿಂಗ್ ಮಂಡೇಯಿಂದ ಇರುತ್ತೆ. ಈಗ ಸ್ಯಾಟರ್ಡೆ ಸಂಡೇ ಇರಲ್ಲ ಕ್ಲಾಸು. ಆಮೇಲೆ ಮಂಡೇಯಿಂದ ಫ್ರೈಡೇ ವರೆಗೆ ಮತ್ತೆ ನೆಕ್ಸ್ಟ್ ವೀಕು. ಆಮೇಲೆ ಸೆಕೆಂಡ್ ಥಿಂಗ್ ಇಸ್ ಪರ್ಸನಲ್ ಗ್ರೋತ್. ಪರ್ಸನಲ್ 1-to-1 ಸೆಷನ್ಸ್ ತಗೊಂಡ್ಬಿಟ್ಟು ಕಂಪ್ಲೀಟ್ ಒಂದ್ಸತಿ ಮಾಡೋ ಕಾನ್ಫಿಡೆನ್ಸ್ ಇರೋರು ಕ್ಯಾನ್ ಕನೆಕ್ಟ್ ವಿತ್ ಮೀ ಕ್ಲಾರಿಟಿ ಕಾಲ್, ಅಂಡ್ ಐ ವಿಲ್ ಟೇಕ್ ದ ಕ್ಲಾರಿಟಿ ಕಾಲ್ ಫಾರ್ ದ ಫ್ರೀ, and then I will take the sessions if you are ready to take the action step. Otherwise, this session free will come to you. I'll continue this session free only. Okay? Thank you. Hope it was Okay. adding up to your again today. Thank you, Kiran. Late join. Late ಆಯ್ತು That's join okay. ಮಾಡಿ. That's okay. That's absolutely fine. But you took that step and joined, no? How many people are there in the group? Be proud of your that action step also. Don't Yes. feel that you got late. Yes, I did join. How many are there? 17, 18 people are there, out of which only 4 people have joined. And that is also very important to know. Okay, you took that initiative. You were there in the group on time and got involved, understood something, learned something. That's also is important because this is a beginning. ಆ ಥರ ಅಷ್ಟು ಸ್ಟ್ರಾಂಗ್ ಆಗೋದಕ್ಕೇನು ಸ್ವಲ್ಪ ವರ್ಕ್ ಮಾಡಿದ್ಮೇಲೆ ಆಗುತ್ತೆ. ಇಟ್ಸ್ ಅ ಪ್ರಾಸೆಸ್. ಯು ಆರ್ ದೇರ್. ಬಿ ಪ್ರೌಡ್ ಆಫ್ ದಟ್ ಆಲ್ಸೋ, ಬಿಕಾಸ್ ಯು ನೀಡ್ ಟು ಅಪ್ರಿಷಿಯೇಟ್ ಯುವರ್ ಸೆಲ್ಫ್ ಫಸ್ಟ್. ನೋಬಡಿ ವಿಲ್ ಅಪ್ರಿಷಿಯೇಟ್ ಯು. Thank you, Kiran. ವೆಲ್ಕಮ್. Thank you. And Thank you very much, Kiran. Thank you. Thank you. Welcome all of you. See you all on Monday. See Have you. a great weekend. Thank you. You too, ಧನ್ಯವಾದಗಳು. Kiran. Good night. Good night. Good night. Shubhratri, everyone. Shubhratri. Shubhratri, everyone.